ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಎಲ್ಲ ಹೇಗೋಗುತ್ತೆ ನೋಡೋಣ. ಯಾಕೋ ಮಧ್ಯಾಹ್ನ ಬೇಜಾರಾಗ್ತಿತ್ತು. ಅದಕ್ಕೋಸ್ಕರ ಪಿಜ್ಜಾ ಮಾಡೋಣ ಅಂತ ಹಿಟ್ಟನ್ನ ಕಲಸಿಟ್ಟಿದ್ದೆ. ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಮೈದಾ ಏನು ಉಪಯೋಗಿಸಿಲ್ಲ. ಬರೀ ಗೋಧಿ ಹಿಟ್ಟನ್ನ ಕಲಸಿಟ್ಟಿದ್ದೆ. ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ದಪ್ಪನಾಗಿ ತಗೊಂಡು ಬೇಸ್‌ನ ಮೊದಲಿಗೆ ರೆಡಿ ಮಾಡ್ಕೋಬೇಕು. ನಾನು ಯಾವಾಗ್ಲಾದ್ರೂನು ರೆಸಿಪಿನ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಇದಕ್ಕೆಲ್ಲ ಏನ್ ಕಲ್ಸಿದೆ ಏನು ಅಂತ. ಫಸ್ಟ್ ನಾನು ಇದು ಒಂದು 4 ಸಲ ಮಾಡಿದ್ದೆ. ಪರವಾಗಿಲ್ಲ ಚೆನ್ನಾಗ್ ಬಂದಿತ್ತು. ಇದು ಮೈದಾ ಹಿಟ್ಟಲ್ಲಿ ಟ್ರೈ ಮಾಡಿದ್ವಿ. ಬಟ್ ಗೋಧಿ ಹಿಟ್ಟಲ್ಲಿ ಯಾವತ್ತೂ ಟ್ರೈ ಮಾಡ್ಲಿಲ್ಲ. ಅದಕ್ಕೆ ಇವತ್ತು ಮಾಡ್ತಾ ಇದ್ದೆ. ಹೇಗ್ ಬಂತು ಅಂತ ಮಾಡಿ ಆದ್ಮೇಲೆ ಹೇಳ್ತೀನಿ. ಹಾಗೆ ರೆಸಿಪಿನೂ ಕೂಡ ಚೆನ್ನಾಗ್ ಬಂದ್ರೆ ಇನ್ನೊಂದ್ ದಿನ ಮಾಡಿ ತೋರಿಸ್ತೀನಿ. ಮೊದಲಿಗೆ ಈ ಥರ ಬೇಸ್ನೆಲ್ಲ ರೆಡಿ ಮಾಡಿಕೊಂಡು, ಸ್ವಲ್ಪ ಬೇಸ್‌ನ ದಪ್ಪದಾಗಿ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನೆಲ್ಲ ನೀಟಾಗಿ ಮಾಡ್ಕೋಬೇಕು. ಒಂದು ಚಿಕ್ಕದಾಗಿ ಒಂದು ಫೋರ್ಕ್ ಸಹಾಯದಿಂದ. ಈ ಥರ ಮಾಡ್ಕೊಂಡಾದ್ಮೇಲೆ ಒಂದು ಫ್ರೈ ಪ್ಯಾನಲ್ಲಿ ಒಂದು ಕಡೆ ಮಾತ್ರ ಬೇಯಿಸ್ಕೋಬೇಕು. ಅಂದ್ರೆ ಸ್ವಲ್ಪ ಲೈಟಾಗಿ ಲೋ ಫ್ಲೇಮಲ್ಲಿ ಸ್ವಲ್ಪ ಲೈಟಾಗಿ ಬೇಯಿಸ್ಕೊಳ್ಳಿ ಸಾಕು. ಜಾಸ್ತಿ ಬೇಯ್ಸಕ್ಕೆ ಹೋಗ್ಬೇಡಿ. 2 ಕಡೆನೂ ಬೇಯಿಸ್ಕೊಳ್ಳೋರು ಬೇಯಿಸ್ಕೊಳ್ತಾರೆ. ಬಟ್ ನಾನಿಲ್ಲಿ ಒಂದೇ ಕಡೆನೇ ಈ ಥರ ಬೇಯಿಸ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಲೈಟಾಗಿ ಬೆಂದಿದ್ರೆ ಸಾಕು. ಇದಕ್ಕೆಲ್ಲ ಸಾಸಸ್‌ಗಳು, ಕೆಚಪ್ಪು ಹಾಗೆ ಪಿಜ್ಜಾ ಸಾಸ್ ಎಲ್ಲ ಬರುತ್ತಲ್ಲ ಅದನ್ನೇ ನಾನು ಹಾಕ್ತಾ ಇರೋದು. ಮನೇಲೇನು ಯಾವುದೇ ಸಾಸು ಕೂಡ ಮಾಡ್ಕೊಂಡಿಲ್ಲ. ಎಲ್ಲ ರೆಡಿ ತಂದಿರ್ತೀವಲ್ಲ ಅದನ್ನೇ ಅಪ್ಲೈ ಮಾಡ್ತಾ ಇದೀನಿ. ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ ಅದು ಪೂರ್ತಿ ಎಲ್ಲ ಆಗ್ಬೇಕು. ಆ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇದಾದ್ಮೇಲೆ ನಾನಿಲ್ಲಿ ಚೀಸ್‌ನ ಇಡ್ತಾ ಇದೀನಿ. ನೀವು ಬೇಕು ಅಂದ್ರೆ ಚೀಸ್‌ನ ಇಟ್ಕೋಬೋದು. ಇಲ್ಲ ಅಂದ್ರೆ ಬೇಡ. ಹಾಗೇನೆ ಮಾಡೋದಾದ್ರೆ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಈರುಳ್ಳಿ, ಹಾಗೆ ಕ್ಯಾಪ್ಸಿಕಮ್ಮು, ಹಾಗೆ ಟೊಮೊಟೊ ಇನ್ಯಾವ ವೆಜಿಟಬಲ್ಸು ಇರ್ಲಿಲ್ಲ. ಹಾಗಾಗಿ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್‌ನ ಹಾಕ್ಕೊಂಡು ರೆಡಿ ಆಯ್ತು. ಇವಾಗ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ತಳದಲ್ಲಿ ಉಪ್ಪಾಕಿ ಹಿಟ್ನ ರೆಡಿ ಮಾಡ್ಕೊಂಡಿದ್ದೆ. ಇದು ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಇದು ಬಿಸಿ ಆದ್ಮೇಲೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಈ ಥರ ಇಟ್ರೆ ಮುಗೀತು. ಇದು ಏನಿಲ್ಲ ಅಂದ್ರೂ 15ರಿಂದ 20 ನಿಮಿಷ ಲೋ ಫ್ಲೇಮಲ್ಲೇ ಬೇಯಬೇಕು. ಬೆಂದಾದ್ಮೇಲೆ ಹೇಗ್ ಬಂತು ಅಂತ ನೋಡೋಣ ಬನ್ನಿ. ಸೊ ಈ ಥರ ಬಂದಿದೆ ಪಿಜ್ಜಾ. ಫೈನಲಿ ತುಂಬಾ ಸ್ಮೂತ್ ಆಗಿದೆ. ನಾನು ಒರಟಾಗುತ್ತೆ ಮೈದಾ ಹಿಟ್ಟಲ್ಲಿ ಗೋಧಿ ಹಿಟ್ಟಲ್ಲಿ ಅಂತ ಅನ್ಕೊಂಡಿದ್ದೆ. ಬಟ್ ತುಂಬಾ ಚೆನ್ನಾಗ್ ಬಂದಿತ್ತು. ಸ್ಮೂತ್ ಆಗಿ ನೋಡೋದಕ್ಕೂ ಕೂಡ ಚೆನ್ನಾಗಿತ್ತು. ಚೀಸ್ ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು ಅಂತ ಅನ್ನಿಸ್ತಿತ್ತು. ಬಟ್ ತಿಂದಾಗ ಅದೇನ್ ನಂಗಂತ ಅನ್ನಿಸ್ಲಿಲ್ಲ. ಬೆಂದಿತ್ತು ಚೆನ್ನಾಗಿ ಅದು ಕೂಡ ಮೆಲ್ಟ್ ಆಗಿತ್ತು. ಚೆನ್ನಾಗಿದೆ ಆರೋಗ್ಯಕರವಾದ ಗೋಧಿ ಹಿಟ್ಟಿನ ಪಿಜ್ಜಾ ರೆಡಿ ಆಯ್ತು. ನೆಕ್ಸ್ಟ್ ಟೈಮ್ ನಾನು ನಿಮಗೆ ಮಾಡಿ ರೆಸಿಪಿನ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಇದು ನಾನು ಟ್ರಯಲ್ ಮಾಡೋದಿಕ್ಕೆ ಹೇಗ್ ಬರುತ್ತೆ ಗೋಧಿ ಹಿಟ್ಟಿಂದು ಅಂತ ಮಾಡಿದ್ದು ಅಷ್ಟೇ. ಸೊ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಮ್ಮ ಮೆದುಗಂತೂ ತುಂಬಾ ಇಷ್ಟ ಪಿಜ್ಜಾ ಅಂದ್ರೆ. ಯಾವಾಗ್ಲೂ ಮೈದಾ ಹಿಟ್ಟಿಂದೇ ಮಾಡ್ಕೊಡ್ತಿದ್ದೆ. ಬಟ್ ಈ ಸಲ ಯಾಕೋ ಮೈದಾ ಹಿಟ್ಟು ಬೇಡ ಗೋಧಿ ಹಿಟ್ಟಲ್ಲೂ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗ್ ಬಂದಿತ್ತು. ಪಿಜ್ಜಾ ಎಲ್ಲ ತಿಂದಾದ್ಮೇಲೆ ಸಾಂಬಾರ್ ಮಾಡೋಣ ಅಂತ ಸಾಂಬಾರಿಗೆ ಸೊಪ್ಪೆಲ್ಲ ಸೋಸಿಟ್ಕೊಂಡಿದ್ದೆ. ಇದು ತಗೊಂಬಂದಿದ್ದು ಅಂಗಡಿಲೇನೆ. ಯಾಕೋ ಸಾಂಬಾರ್ ಮಾಡೋದಿಕ್ಕೂ ಬೇಜಾರಾಗ್ತಿತ್ತು. ಅದಕ್ಕೆ ಇವತ್ತು ಯಾವ ಒಗ್ಗರಣೆನೂ ಬೇಡ, ಏನು ಬೇಡ ಅಂತ ಹಂಗೆ ಸಿಂಪಲ್ ಆಗಿ ಸಾಂಬಾರ್ನ ಮಾಡ್ತಾ ಇದ್ದೆ. ಸೊಪ್ಪು, ಸ್ವಲ್ಪ ಅವರೆಬೇಳೆ, ಹಾಗೆ ಒಂದು 3 ಟೊಮೊಟೊ, ಒಂದು ಸ್ವಲ್ಪ ಉಪ್ಪು ಹಾಕೊಂಡು 3 ವಿಷಲ್ ಬರ್ಸ್ಕೊಂಡ್ರೆ ಮುಗೀತು. ಈ ಸೊಪ್ಪು ಏನು ಬೆಂದಿರುತ್ತೆ ಅದನ್ನ ನಾವು ರುಬ್ಬೋದಿಕ್ಕೆ ಪೂರ್ತಿ ತಗೊಂಬೇಕು. ತಗೊಂಡು ಹಾಗೆ ಟೊಮೊಟೊ ಕೂಡ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಕೂಡ 3 ಟೊಮೊಟೊನು ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ, ಸಾಂಬಾರ್ ಪುಡಿ ಎಲ್ಲದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಅದು ಏನು ರಸ ಇರುತ್ತೆ ಅದ್ರೊಳಗಡೆ ಹಾಕಿ ಕುದಿಸಿದ್ರೆ ಮುಗ್ದೋಯ್ತು. ಸಾಂಬಾರ್ ರೆಡಿ ಆಯ್ತು. ಈ ಕಡೆ ಬಸ್ಸಾಂಬಾರು ಅಲ್ಲ, ಈ ಕಡೆ ಸೊಪ್ಪಿನ ಸಾಂಬಾರು ಅಲ್ಲ ಅನ್ನೋ ಥರ ಇರುತ್ತೆ. ಸ್ವಲ್ಪ ಮಶಪ್ ಥರ ಬರ್ತಿರುತ್ತೆ. ಆ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ಒಂದೊಂದ್ ಸಲ ಬೇಜಾರಾದಾಗ ನಾನು ಹಂಗೇನೆ ಇದಕ್ಕೆ ನಾನು ಈರುಳ್ಳಿ ಕೂಡ ಏನೂ ಹಾಕಿಲ್ಲ. ಹಂಗೇನೆ ಮಾಡಿರೋದು. ಮಾತ್ರ ಚೆನ್ನಾಗಿ ಬಂದಿತ್ತು.
ಇತ್ತೀಚೆಗೆ ಯಾಕೋ ಮುಖದಲ್ಲಿ ಚಿಕ್ಕ ಚಿಕ್ಕ ಪಿಂಪಲ್ಸ್ ಎಲ್ಲ ಆಗೋಗ್ಬಿಟ್ಟಿದ್ದಾವೆ. ಯಾಕೆ ಅಂತ ಗೊತ್ತಿಲ್ಲ. ಬಿಸಿಲಿಗೋ ಏನೋ ಗೊತ್ತಿಲ್ಲ, ವೆದರ್ ಚೇಂಜ್ ಆಗಿರೋದಕ್ಕೋ ಏನೋ ಗೊತ್ತಿಲ್ಲ. ಬಟ್ ಫೇಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಗುಳ್ಳೆ ಥರ ಆಗಿರೋದು, ಏನೋ ಒಂಥರ ಆಗಿದೆ. ಅದಕ್ಕೋಸ್ಕರ ನಾನು ಒಂದು ಕ್ರೀಮ್‌ನ ತರಿಸಿದ್ದೆ. ನಾನು ಅದನ್ನ ಒಂದು 2, 3 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ರಿಸಲ್ಟ್ ಹೇಗೆ ಬರುತ್ತೆ ಅಂತ ಒಂದು 15 ದಿನ ಯೂಸ್ ಮಾಡಿದ ಮೇಲೆ ನಾನು ನಿಮಗೆ ಹೇಳ್ತೀನಿ, ಆ ಕ್ರೀಮಲ್ಲಿ ಹೇಗಾಯಿತು ಅಂತ. ಅದಕ್ಕೋಸ್ಕರ ನನಗೂ ನನ್ನ ಫ್ರೆಂಡ್ಸ್ ಹೇಳಿದ್ಲು, "ಈ ಕ್ರೀಮ್‌ನ ಯೂಸ್ ಮಾಡು. ಏನೂ ಆಗೋದಿಲ್ಲ, ಚೆನ್ನಾಗುತ್ತೆ ಫೇಸು" ಅಂತ. ಒಂದು 2 ದಿನ ಯೂಸ್ ಮಾಡಿದ್ದೀನಿ, 2, 3 ದಿನ. ಪರವಾಗಿಲ್ಲ, ಓಕೆ ಅಂತ ಅನ್ನಿಸ್ತು. ಅದಕ್ಕೆ ಇನ್ನೂ ಒಂದು 15 ದಿನ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಹೇಳೋಣ ಅಂತ. ಸೊ ನಂದು ನೈಟು ಸ್ಕಿನ್ ಕೇರ್ ಇದ್ದೇ ಇರುತ್ತೆ. ಇಲ್ಲ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಏನಾದರೂ ಮುಖಕ್ಕೆ ಹಚ್ಕೊಂಡೇ ಹಚ್ಕೊಳ್ತೀನಿ. ಕೊಬ್ಬರಿ ಎಣ್ಣೆ ಅಂತೂ ತುಂಬ ಒಳ್ಳೆಯದು. ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್